ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ನಮ್ಮೆಲ್ಲರ ಆದರ್ಶ ಸೋದರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರು, ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಇವತ್ತು ಸಂಡೆ ಆದರೂ ಕೂಡ ಮಹಬೂಜಿಯವರ ಜನ್ಮದಿನಾಚರಣೆಗೆ ಹೊಂದಿರತಕ್ಕಂಥ ಎಲ್ಲ ನನ್ನ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಮಾಧ್ಯಮಿತರು, ವಿಶೇಷವಾಗಿ ಮಾಧ್ಯಮಿತರು ಬಂದರೆ ಎಲ್ರಿಗೂ ಬಾಬೂಜಿಯವರ ಜನ್ಮದಿನದ ತಿಳಿಸ್ತಾ ಇವತ್ತು ಸಾಕಷ್ಟು ವಿಚಾರ ವಿನಿಮಯಗಳನ್ನ ನಮ್ಮ ಎಲ್ಲ ಮುಖಂಡರು ಕೂಡ ಮಾತಾಡಿದ್ದಾರೆ. ನನಗೂ ಕೆಲವು ವಿಚಾರಗಳನ್ನ ಕೂಡ ಮಾತಾಡಿದ್ದಾರೆ. ಸೊ ಅದಕ್ಕೆ ಅದು ವಿಚಾರ ವಿನಿಮಯ ಮಾಡ್ಕೊಂಡಾಗ ಮಾತ್ರ ವಿಚಾರ ನಾವು ಸವಿಲಿಕ್ಕೆ ಆಗುತ್ತೆ. ಸೊ ಅದರಿಂದ ಬಹುಶಃ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿ ಅವರು ಭಾರತ ದೇಶಕ್ಕೆ ದಲಿತ ವರ್ಗಕ್ಕೆ ಎರಡು ಕಣ್ಣಿದ್ದಂಗೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಬಹುಶಃ ಇದೇ ಜಾತಿಗೆ ಮಾತ್ರ ಸೀಮಿತ ಆಗಿಲ್ಲ, ಒಂಥರ ಕಷ್ಟ ಆಗ್ತದೆ. ಇದೇ ಜಾತಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ಬರೀ ದಲಿತರು ಮಾತ್ರ ಇವ್ರು ಆಚರಣೆ ಮಾಡ್ಬೇಕಾ, ದಿನಾಚರಣೆ ಮಾಡ್ಬೇಕಾ? ಬಟ್ ಅಲ್ಲ, ಅದೇನಾಗಿದೆ, ನಮ್ಗೆ ಹುಂಗದು ನಮ್ಮ ಜಾತಿಯವರು ಹುಟ್ಟಿರ್ತಕ್ಕಂಥವ್ರೊಂದು ಹುಂಗನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಬೇರೆ ನಮ್ಮ ಜಾತಿಯವರು ಅಂತ ಬೆಳೆಸಿ. ಆದ್ರೆ ಇಡೀ ಪ್ರಪಂಚದಲ್ಲಿ ಬಾಬೂಜಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಕೊಡುಗೆ ಇದು ಯೂನಿವರ್ಸಲ್. ಎಲ್ಲಾ ಜಾತಿ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಕಣ್ಣಲ್ಲಿದೆ. ಆದ್ರೆ ಏನಾಗಿದೆ ಅಂದ್ರೆ ಬರ್ತಾ ಕ್ರಮೇಣ ರಾಜಕೀಯ ಉದ್ದೇಶದಿಂದ ರಾಜಕೀಯ ದೇವಲುಗೋಸ್ಕರ ಏನ್ ಮಾಡಿದ್ವಿ, ಇವ್ರು ನಮ್ಮವ್ರು ಅಂತ ಪಟ್ಟ ಕಟ್ಕೊಂಡ್ಬಿಟ್ಟಿದ್ವಿ. ಈ ಪಟ್ಟನ ಯಾವತ್ತು ಬಿಟ್ಟು ಇಡೀ ಪ್ರಚಾರಕ್ಕೆ ನಾವು ಹೋಗ್ತೀವಿ, ಯೂನಿವರ್ಸಿಟಿ ಹೋಗ್ತೀವಿ, ಅವ್ರು ನಮಗೂ ಬರೆಯ ಸಿಗುತ್ತೆ, ಅವ್ರಿಗೊಂದು ಸಿಗುತ್ತೆ. ಸೊ ಅದರಿಂದ ಬಹುಶಃ ನಾನು ಓದಿರ್ತಕ್ಕಂಥ ಎರಡು ಬುಕ್ಗಳು ನಾವೇನು ಬರೀ ಓದಿರೋದಷ್ಟೇ ನೋಡಿಲ್ಲ, ಯಾಕಂದ್ರೆ ಆ ವಯಸ್ಸಲ್ಲಿ ಗೊತ್ತಿಲ್ಲ ಇನ್ನು. ಆ ಸಂದರ್ಭಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬೂಜಿ ಅವರು ಇಬ್ಬರು ಹೋಲಿಕೆ ಮಾಡಿದಾಗ ರಾಜಕೀಯ ಇಚ್ಛಾಶಕ್ತಿಯಿಂದ ಯಾವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಬಾಬೂಜಿ ಅವರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಅಂಬೇಡ್ಕರ್ ಅವರಿಗೆ ಏನು ಇನಾಯತ್ವಕ್ಕೆ ಉಳಿದ ಒಂದು ಬುಕ್ ಅನ್ನು ಓದಿದ್ದೀವಿ. ಯಾಕಂದ್ರೆ ಇವರು ಒಂದು MP ವಿಚಾರದಲ್ಲಿರ್ಬೋದು, ಎಲೆಕ್ಷನ್ ವಿಚಾರದಲ್ಲಿರ್ಬೋದು, ಮಿನಿಸ್ಟರ್ ವಿಚಾರದಲ್ಲಿರ್ಬೋದು, ಇವರಿಗೆ ಹೆಚ್ಚು ಒತ್ತು ಕೊಟ್ಟು ಇವರಿಗೆ ಅವಕಾಶವನ್ನು ಕೊಟ್ಟು ಎಲ್ಲ ಒಂದು ಕಡೆ ಇವ್ರಿಗೆ ಬರಿ ಓದ್ತಿದ್ರು ಅನ್ನೋದು ಇವತ್ತು ನಮ್ಗೆ ನಾನು ಬುಕ್ಕಲ್ಲಿ ಓದಿದ್ದೀನಿ. ನಾನು ಕೇಳಿದಷ್ಟೇ ಓದಷ್ಟೇ. ಅದರ ಒಂದು ರಾಜಕೀಯ ವೇದಿಕೆ ಅಂತಂದ್ರೆ ಇವರು ಅಂಬೇಡ್ಕರ್ ಅವರು. ಆದ್ರೆ ಇವರು ಕಿರಿಯ ವಯಸ್ಸಿನಲ್ಲಿ ಒಂದು ಕಾರ್ಮಿಕ ಹುದ್ದೆಯನ್ನ ಏನು ಇಲಾಖೆಯನ್ನ ಪಟ್ಟಿದ್ರು, ಇಡೀ ಭಾರತ ದೇಶಕ್ಕೆ ಹಸಿರು ಕ್ರಾಂತಿ ಅಧಿಕಾರವನ್ನು ಪಡೆತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ನಮ್ಮ ಬಾಬೂಜಿ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು 3 ಪೋಸ್ಟ್ಗಳಲ್ಲಿ ಅತಿ ಹೆಚ್ಚಾಗಿ ನಿಭಾಯಿಸ್ತಕ್ಕಂಥ ಪೋಸ್ಟ್ ಅಂತಂದ್ರೆ ಒಂದು ಕಾರ್ಮಿಕ ಮತ್ತು 2 ರಕ್ಷಣಾ ಪೋಸ್ಟ್. ಯಾಕಂದ್ರೆ ಅವರು ಆ ಕಿರಿಯ ವಯಸ್ಸಿನಲ್ಲೇ ಆ ಅಸ್ಪೃಶ್ಯತೆಯನ್ನ ಅದು ಏನು ತಗೊಳ್ಳಿಕ್ಕೆ ಏನು ಅವಕಾಶವನ್ನು ಮಾಡ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅವ್ರಿಗೆ ಸಲ್ಲಬೇಕಾಗುತ್ತೆ. ಆ ಜನಾಂಗದವರು ನಾವುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಹೊರತು ಅವ್ರು ನಮ್ಮೂರಂತ ಎತ್ಕಟ್ಟಿ ನಾವು ಇವತ್ತು ಯೂನಿವರ್ಸಲ್ ಆಗಿ ನಾವು ತಪ್ಸಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಇಡೀ ಆ ಎರಡು ಕಣ್ಣು ಭಾರತ ದೇಶಕ್ಕೆ ಎಲ್ಲ ಒಂದ್ ಕಡೆ ಅಬ್ಸರ್ವ್ ಮಾಡಿಬೇಕಂದ್ರೆ ನಾನು ಒಬ್ಬ ಮಾಧ್ಯಮದ ಹೇಳ್ತೀನಿ, 7 ವರ್ಷ ಬಿಟ್ರೆ ಈ ಭಾರತ ದೇಶವನ್ನು 7 ವರ್ಷ ಬಿಟ್ರೆ 6 ವರ್ಷ ಬಿಟ್ರೆ ಇನ್ನೆಲ್ಲ ಆಳಿದ್ದು ಭಾರತ ದೇಶದ ನಾರ್ತ್ ಇಂಡಿಯಾವರ. ಇವತ್ತು ಆಡ್ತಾರೆ ನಾರ್ತ್ ಇಂಡಿಯಾದವರೇ. ಇವತ್ತೆಲ್ಲ ಒಂದ್ ಕಡೆ ಸೌತ್ ಇಂಡಿಯಾವ್ರು ನಾವು ಕಾಲ್ಕೊಂಡು ಒಳಗಾಗ್ತೇವೆ ರಾಜಕೀಯದಲ್ಲಿ. 1 ವರ್ಷ ಪ್ರಧಾನ ಮಂತ್ರಿಗಳು ಯಾರು ನಮ್ಮ ದೇವೇಗೌಡರು, 5 ವರ್ಷ PV ನರಸಿಂಹರಾವ್. ಇವರು 6 ವರ್ಷ ಬಿಟ್ರೆ ಇನ್ನು ಎಲ್ಲಾರ ಮೇಲೆ ಎಲ್ಲೋದ ಡೆಲ್ಲಿಗೆ ಹೋದೆ. ಇವತ್ತು ಕೂಡ ಅದೇ ನಡೀತಾ ಇದೆ. ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ದೆ ನಾನು, ಬೆಳಗ್ಗೆ ಬರ್ಬೇಕಾದ್ರೆ ಒಂದು ಆರ್ಟಿಕಲ್ ಓದ ಬಂದು ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇದೆ, ದೇಶ ಪುನರ್ವಿಂಗಡಣೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ವಿಷಯ ಕೇಳ್ಕೊಳ್ಳಿ, ಸುಮಾರು ಇವತ್ತು ಒಂದು ಪ್ರಧಾನ ಮಂತ್ರಿ ಆಗ್ಬೇಕಂತಂದ್ರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸೌತ್ ಇಂಡಿಯಾ ಓಟ್ಸೇ ಬೇಕಾಗಿತ್ತು. ಇಂಪಾರ್ಟೆಂಟ್ ಸೌತ್ ಇಂಡಿಯಾ MPಸೇ ಬೇಕಾಗಿತ್ತು, ಡಿಸಿಷನ್ ಮೇಕರ್ಸ್ ಬೇಕಾಗಿತ್ತು. ಇದನ್ನ ತಪ್ಪಿಸ್ಲಿಕ್ಕೆ ಇವತ್ತು ನಾರ್ತ್ ಇಂಡಿಯಾವರೇ ನಾವು ಪ್ರಬಲವಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಕ್ಷೇತ್ರ ಮತ್ತು ದೇಶ ಪುನರ್ವಿಂಗಡಣೆ 14 ಮೀಟಿಂಗ್ ಇದ್ದವು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರವನ್ನ 336 ಕ್ಷೇತ್ರವನ್ನು ಮಾಡ್ತಾರೆ. ಅದರಲ್ಲಿ ಮಹಿಳಾ ಮತ್ತು ಮಹಿಳೆಯರನ್ನ 104 ಜನ ಮಹಿಳೆಗೆ ಮಾಡ್ಬೇಕನ್ನ ಕಾರಣಕ್ಕೋಸ್ಕರ ಇದೇ ತಿಂಗಳ 14ನೇ ತಾರೀಕು ಸಂಸತ್ ಪುನರ್ವಿಂಗಡಣೆ ಮಾಡಿ ಇವತ್ತು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದೇ 14ನೇ ತಾರೀಕು ದಕ್ಷಿಣ ಭಾರತದ MP ಕಡಿಮೆ ಮಾಡಿ ನಾರ್ತ್ ಇಂಡಿಯಾದ ಜಾಸ್ತಿ ಮಾಡಿ ಇವತ್ತು ಏನ್ ಮಾಡ್ತಾ ಇದಾರೆ, ಇಡೀ ಇದನ್ನ ನಾವು ಇಟ್ಕೋಬೇಕನ್ನ ಕಾರಣಕ್ಕೋಸ್ಕರ ಮಾತಾಡ್ತೇವೆ. ಯಾಕೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಒಬ್ಬ ಶಾಸಕನಾಗಿ ಮಾತಾಡಬಾರ್ದು. ಏನಕ್ಕೆ ಬೇಕು ಪುನರ್ವಿಂಗಡಣೆ ಅಂತ ಬಂದಾಗ ರಾಜಕೀಯ ತೋಲ್ಗೋಸ್ಕರ. ಅದರಿಂದ ನಮ್ಮ ಜಾತಿಗಳನ್ನ ನಾವು ಒಂದೇ ಒಂದು ಹೇಳೋದು, ನಮ್ಮ ಜಾತಿಗಳನ್ನ ನಾವಿನ್ನೂ ಆ ಜಾತಿ ನಾವು ಈ ಜಾತಿಯನ್ನ ಬರಲು ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ IAS ಅಧಿಕಾರಿಯಲ್ಲಿ ಯಾವತ್ತು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಯಾವತ್ತು ತಹಸೀಲ್ದಾರ್ ಮಾಡ್ತೀವಿ,
ನಮ್ಮ ಮಕ್ಕಳನ್ನ AC ಲೆವೆಲ್ ಮಾಡ್ತೀವಿ, ಅಸ್ಪೃಶ್ಯತೆ ಅವತ್ತು ಹೋಗ್ಲಿಕ್ಕೆ ಕಡಿವಾಣ ಆಗ್ತಾ ಇದೆ. ಹಿಂಗ ಮಾವೋಡ್ರ ವಾರ್ಡ್ ಮಾವೋಡ್ರ ಅನ್ಕೊಂಡು ಹೋಗ್ತಾ ಇಲ್ಲಿಂದ ಫುಲ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾನು ಮುಕ್ತ ಮಾತಾಡ್ಬೇಕಂತ ಮಾಡ್ತೇನೆ. ಈಗ ತಾನೆ ಯಾರೋ ಹೇಳ್ತಾ ಇದ್ದಾರೆ ನಮಗೆ ಭವನ ಇಲ್ಲ ಅಂತ ಹೇಳ್ತಾರೆ. ನೀವು ಹೇಳಕ್ಕಿಂತ ಮುಂಚೆ ನಾನೇ ಖುದ್ದ ಹೋಗಿ 75 ಲಕ್ಷ ರೂಪಾಯಿ ಅಮೌಂಟ್ ನ ಬಿಡುಗಡೆ ಮಾಡ್ಕೊಂಡ್ಬಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಆವಡಿದಲ್ಲಿ ಭವನ ಮಾಡ್ತೇವೆ. ನಮ್ಮ ಬಾಬೂಜಿ ಅವರ ಭವನ ಮಾಡ್ತೇವೆ. ಎಲ್ಲೋ ಒಂದು ಕಡೆ ನನಗೆ ನನ್ನ ನೋವಾಯ್ತು, ಏನಂತಂದ್ರೆ ಸಾಕಾಗ್ತಾ ಇಲ್ಲ ನೋವಾಯ್ತು. ಈ ಸಂದರ್ಭದಲ್ಲಿ ಹೇಳ್ತಿರ್ತೇನೆ, ಆ ಜಾಗವನ್ನ 30 ಗುಂಟೆ 35 ಗುಂಟೆ ಶಿಫ್ಟ್ ಮಾಡಿ ಚಿಕ್ಕ ಭವನವನ್ನ ಚೌಲ್ಟ್ರಾಗಿ ಕನ್ವರ್ಟ್ ಮಾಡಿ ನಾನು ಮತ್ತು KH ಮುನಿಯಪ್ಪ ರಾತ್ರಿ ಮಾತಾಡಿದ್ದೀನಿ. ಅವರ ಅನುದಾನದಲ್ಲಿ ನನ್ನ ಅನುದಾನ ಇನ್ನೂ ಸ್ವಲ್ಪ ಒಂದು 1.5 ಕೋಟಿ ಜಾಸ್ತಿ ಹಾಕಿ 2.25 ಕೋಟಿಯಲ್ಲಿ ಒಂದು ಬಾಬೂಜಿ ಅವರ ಭವನ ಕೊಟ್ಟಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. 75 ಲಕ್ಷ ಮತ ಹಾಕೊಂಡು ಬಂದಿದ್ದೀನಿ. ಸೊ ಮಿಕ್ಕಿದ ಉಳಿತಾಯವನ್ನು ಕೂಡ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹತ್ರ ಮಾತಾಡಿ, KH ಮುನಿಯಪ್ಪ ಸಚಿವರ ಹತ್ರ ಮಾತಾಡಿ ಇದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂತೀನಿ. ನಾವು ಒಂದೇ ಒಂದು ಮಾತಾಡೋದು, ಯಾವತ್ತು ಬಾಬೂಜಿ ಅವರು ಮತ್ತು ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ 2 ಕಣ್ಣಿದ್ದಂಗೆ, ಸಂವಿಧಾನ ಬರಲಿಕ್ಕೆ 2 ಕಣ್ಣಿದ್ದಂಗೆ. ಅದೇ ಆದರ್ಶಗಳನ್ನ ಇಲ್ಲಿ ಮುಳಬಾಗಿಲು ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಾವು ಹೋಗ್ಬೇಕು, ಎಲ್ಲಾ ಕಡೆ ಹೋಗ್ಬೇಕು. ಬೇರೆ ಬೇರೆ ತಾಲೂಕಲ್ಲಿ ಅವರೊಂದು ಇವರೊಂದು ಮಾಡ್ತಾರೆ, ನಮ್ಮ ತಾಲೂಕಲ್ಲಿ ಮಾಡಿ ನಾನು ಬಿಡುದಿಲ್ಲ, ನಾನ್ ಮಾಡಕ್ಕೆ ಬಿಡುದಿಲ್ಲ. ಯಾಕಂತಂದ್ರೆ ಒಂದೇ ತಾಯಿ 2 ಮಕ್ಳಿದ್ದಂಗೆ ಇವರು. ಯಾಕಂದ್ರೆ ಲೆಫ್ಟ್ ರೈಟ್ 2 ಮಕ್ಳಿದ್ದಂಗೆ. ಯಾರೋ ರಾಜಕೀಯಕ್ಕೋಸ್ಕರ ಒಳಮುಷ್ಣತೆಗೋಸ್ಕರ ಇವ್ರು ಬಳಸ್ಕೊಂಡು ಹಾಳು ಮಾಡ್ತಕ್ಕಂಥ ವಾತಾವರಣವನ್ನ ಈ ತಾಲೂಕಲ್ಲಿ ಆಗ್ಬಾರ್ದು ಅನ್ನೋದು ನನ್ನ ಫಸ್ಟ್ ಆಸೆ. ಈಗ ಗವರ್ಮೆಂಟ್ ಡಿಕ್ಲೇರ್, ಅವರು ಡಿಕ್ಲೇರ್ ಮಾಡಿ, ಕೋರ್ಟ್ ಇದೆ, ಕೋರ್ಟ್ ಡಿಕ್ಲೇರ್ ಮಾಡಿ ಯಾರಿಗೆ ಎಷ್ಟು ಮೀಸಲಾತಿ ಕೊಡ್ಬೇಕಂತ. ಆದ್ರೆ ನಮ್ಮಲ್ಲಿ ಒಳಮನಸ್ಸು ಬಂದು, ನಮ್ಮಲ್ಲಿ ವೈಮನಸ್ಸು ಬಂದು ಇಡೀ ಸಮಾಜವನ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಇವತ್ತು ಹೋಗ್ಬಾರ್ದು ಅಂತ ಹೇಳ್ತಾ, ಇವತ್ತು ನಾನು ಸಾಕಷ್ಟು ಖಾಸಗಿ ಬಿಸಿ ಇದೆ, ಆದ್ರೂ ಕೂಡ ನಾನು ತಾಯಿಗೆ ಹೇಳಿದೆ ಖಂಡಿತವಾಗ್ಲಿ ಕಾರ್ಯಕ್ರಮ ಬರ್ತೀನಿ. ಈ ಕಾರ್ಯಕ್ರಮ ಬರಲೇಬೇಕು, ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ 2 ಜಾತಿಗಳನ್ನ ಒಗ್ಗಟ್ಟಾಗಿ ತಗೊಂಡು ಹೋಗತಕ್ಕಂಥ ಕೆಲಸವನ್ನ ನಾವಿಬ್ರು ನಮ್ಮ ತಾಲೂಕು ಮಾಡೋಣ ಅಂತ ಹೇಳ್ತಾ, ಇವತ್ತು ನನಗೆ ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಅಧಿಕಾರ ಬಂದು ಹುಟ್ಟೇ ಇರಲಿಲ್ಲ. ಈಗ ನಾನು ಹೇಳ್ತೇನೆ 1994 ಕನ್ವೀನ್ ಆಗಿದ್ದೆ ಅಂತ. ನನ್ನ 1982 ನಂಬರ್ನು ಆಯ್ತಲ್ವಾ, 84 ಅದಲ್ವಾ. ಸೊ ಅದರಿಂದ ಏನು ಭಗವಂತ ಈ ಜಾಗದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಪಡಿಸಿ ನಾನು ಬಂದಿರ್ತಕ್ಕಂಥ ಅವಕಾಶವನ್ನ ಸಮರ್ಪಕವಾಗಿ ಸಮೃದ್ಧಿಯಾಗಿ ಅವಕಾಶವನ್ನ ನಾನು ಮಾಡಿ ಎಲ್ಲಾ ಜಾತಿಗಳು ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಉಪಜಾತಿಗಳಿಗೂ ದೊಡ್ಡ ಜಾತಿ ಕೂಡ ಸಮಾನವಾಗಿ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಏನು ಗೌರವ ಸಲ್ಲಿಸೋದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ತಾಲೂಕು ಆಡಳಿತ ಕೂಡ ಸಂಡೆ ಆದ್ರೂ ಕೂಡ ಸ್ವಚ್ಛವಾಗಿ ಸಮೃದ್ಧಿಯಾಗಿ ಬಂದು ಪೂಜೆ ಮಾಡಿಕೊಂಡು ನೆರವೇರಿಸಿಕೊಟ್ಟಿದ್ವಿ. ನಿಮಗೂ ಈ ಜಾತಿಗೂ ಇಡೀ ಬಾಬೂಜಿಯ ಅನ್ಯಾಯಗಳಿಗೂ ಕೂಡ ಒಂದು ವಿಶೇಷವಾಗಿ ಶುಭಾಶಯ ಕೆಲಸ ನಾನು ಮಾತು ಮುಗಿಸ್ತದೆ. ಎಲ್ಲರಿಗೂ ಒಳ್ಳೆಯದಾಗಿ. ಸರ್ ಹಾಗೆ ನಿಂತ್ಕೊಳ್ಳಿ ಸರ್, ಎಲ್ಲರೂ ಫೋಟೋ ಸ್ಟೇಜ್ ಮೇಲೆ ಹಾಕ್ಬಿಡಿ ಸ್ವಲ್ಪ ಅಣ್ಣ ಫೋನ್ ಸ್ವಲ್ಪ ಕೆಳಗೆ ಕಳಿಸಿ ಅಣ್ಣ. ಇಲ್ಲ ಓಕೆ.